ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ವಾರ ಮಂಗಳವಾರ ಪೂಜೆಗೆ ಬರ್ತಾವ್ರೆ, ಬೆಂಗಳೂರಿಂದ ಪೂಜೆಗೆ ಬರ್ತಾವ್ರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೂವು ತೊಗೊಂಬರ್ತಾರೆ. ಇನ್ನೇನು ಹೂವು ತಂದಿದ ತಕ್ಷಣ ಹೂವು ಹಾಕಿ ಪೂಜೆ ಮಾಡಬೇಕು. ಅವ್ರು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತಾವ್ರೆ. Oi, Emma. ಪೂಜೆಗೆ ಬಂದವ್ರೆ, ಹೂವು ಎಲ್ಲ ತೊಗೊಂಬಂದವ್ರೆ. ಇವಾಗ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರು ಸೇರಿಕೊಂಡು ಹೂವು ಹಾಕ್ತಾಯಿದ್ರು. ಅವರು ಹೂವು ದಿಂಡುಗಳಲ್ವ, ಬೆಂಗಳೂರು ಹೂವು ದಿಂಡುಗಳು ಕಟ್ಕೊಡ್ತಾಯಿದ್ರು. ನಮ್ಮ ಯಜಮಾನ್ರು ನನ್ನ ಮಗ ಇಬ್ಬರು ಸೇರ್ಕೊಂಡು ಹೂವು ಹಾಕ್ತಾಯಿದ್ರು. ನಾನು ಬೆಳಗ್ಗೆ ಟಿಫನ್ ಬಂದು ಇಡ್ಲಿ ಮತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೆ. ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಾನು ಟಿಫನ್ ರೆಡಿ ಆಗಿರತ್ತೆ. ಪೂಜೆ ಆಗ್ತಾ ಇದ್ದಂಗೆ ಟಿಫನ್ ಮಾಡ್ಕೊಬೋದು. ನನ್ನ ಮಗಳು ಕಾಲೇಜ್ಗೆ ಹೋದ್ಲು. ಎಲ್ಲ ಟಿಫನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ದೇವ್ರಿಗೆ ಮೊಸರನ್ನ, ಇವತ್ತು ವಾರ ಅಲ್ವಾ, ಶುಕ್ರವಾರ, ಅದಕ್ಕೋಸ್ಕರ ದೇವ್ರಿಗೆ ಮೊಸರನ್ನಕ್ಕೆಲ್ಲ ಅನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆ ಎಲೆ ತಂದು ದೇವ್ರಿಗೆ ಅನ್ನಕ್ಕೆ ಅಂದರೆ ದೇವ್ರಿಗೆ ನೈವೇದ್ಯಕ್ಕೆ ಇಕ್ಬೇಕು. ಇನ್ನೇನು ಟಿಫನ್ ರೆಡಿ ಆಗೈತೆ. ಚಟ್ನಿ ನೋಡಿ, ಚಟ್ನಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕೆಂಪು ಚಟ್ನಿ, ಬ್ಯಾಡಗಿ ಮೆಣಸಿನ್ಕಾಯಿ, ಟೊಮೆಟೊ, ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಮತ್ತು ಇಡ್ಲಿ ಎಲ್ಲ ರೆಡಿ ಆಗೈತೆ. ಅಲಂಕಾರ ಎಲ್ಲ ಆಯಿತು. ಇನ್ನೇನು ಪೂಜೆಗೆ ಸ್ಟಾರ್ಟ್ ಮಾಡಬೇಕು. ಕಾಯಿ ಎಲ್ಲ ಒಡೆದು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಏನಂದರೆ ಇವತ್ತು ಬೆಂಗಳೂರು ಹೂವನ್ನೇ ಚೆನ್ನಾಗಿರುತ್ತೆ. ಮತ್ತು ಮಲ್ಲಿಗೆ ಹೂವು ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ದೇವರು ತುಂಬ ಕಳೆ ಇರುತ್ತೆ ದೇವರು. ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಟಿಫನ್ ಮಾಡ್ತಾಯಿದ್ದೀವಿ. ನನ್ನ ಮಗಳು ಲ್ಯಾಪ್ಟಾಪಲ್ಲೇನೋ ಮಾಡ್ತಾಯಿದ್ಲು. ನಾವು ಮಧ್ಯಾಹ್ನದ ಮೇಲೆ ಈ ಲಾಗ್ ಬಂದು 2 ದಿವಸದ್ದು, ಹಿಂದಿನ ದಿವಸದ್ದು ಆಯಿತು. ಇದು ಮಾರನೇ ದಿವಸದ್ದು. ನಾವು ಸ್ವಲ್ಪ ಸುಮ್ಮನೆ ಇದ್ವಿ, ಎಲ್ಲೋ ಸ್ವಲ್ಪ ಕೆಲಸದ ಮೇಲೆ ಆಚೆ ಹೋಗ್ಬೇಕಾಗಿತ್ತು. ಅದ್ರ ಜೊತೆ ಹಂಗೆ ಅಣ್ಣಮ್ಮನ ದೇವಸ್ಥಾನ ತುಂಬ ದಿವಸ ಆಗಿತ್ತು. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಇನ್ನು ಹೋಗಬೇಕು. ಸಂಜೆ ಮೇಲೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ.
ಅಣ್ಣಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ದೇವಸ್ಥಾನ ಓಪನ್ ಇತ್ತು, ಮತ್ತೆ ಜನ ಇರಲಿಲ್ಲ, ಎಲ್ಲ ಕಮ್ಮಿ ಆಗಿದ್ರು. ಇನ್ನೇನು ಕ್ಲೋಸ್ ಮಾಡೋ ಟೈಮ್ ಅಲ್ವಾ ದೇವಸ್ಥಾನ, ಅದಕ್ಕೋಸ್ಕರ ಜನ ಕಮ್ಮಿ ಇದ್ರು. ಇವಾಗ ನಾವು ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅಂದ್ಬಿಟ್ಟು. ಅದಾದ್ಮೇಲೆ ನೀನ್ ಕುಂಕುಮನ పెట్టుకొని వచ్చేయండి. కార్లా అంజలి ఆఫ్ చేసేస్తాం. అలా ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.